ಹಾಯ್, ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಒಂದು ವಿಚಾರ ಇವತ್ತು ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಾ ಇರಬೇಕಾದ್ರೆ ಒಂದು ಮೈಸೂರಲ್ಲಿ ಒಂದು ಪ್ರೈವೇಟ್ ಬ್ಯಾಂಕಲ್ಲಿ ಗೋಲ್ಡ್ ಸ್ಕ್ಯಾಮ್ ಅಂತ ನೋಡಿದೆ. ಅಲ್ಲಿ ಗ್ರಾಹಕರಿಟ್ಟಿರ್ತಕ್ಕಂಥ ಚಿನ್ನನ ಕರಗಿಸಿ ಕೊಡ್ತಾ ಇದ್ದಾರೆ ಅಂತ ಮಾಹಿತಿ ಬಂತು. ಇದ್ರ ಬಗ್ಗೆ ನಾನು ಹಣಕಾಸು ಸಂಸ್ಥೆಯಲ್ಲಿ ಕೆಲಸ ಮಾಡಿರೋದ್ರಿಂದ ಅದರ ಅನುಭವ ನನಗಿರೋದ್ರಿಂದ ನಾನು ನಿಮ್ಮ ಹತ್ರ ಈ ವಿಚಾರನ ಶೇರ್ ಮಾಡ್ತಾ ಇದ್ದೀನಿ. ನೀವು ಎಷ್ಟು ನಿಮ್ಮ ಚಿನ್ನವನ್ನು ಅಡ ಇಡಬೇಕಾದ್ರೆ ಎಷ್ಟು ಹುಷಾರಾಗಿರಬೇಕು ಅಂತಂದರೆ ತುಂಬ ಹುಷಾರಾಗಿರಬೇಕು. ಆದಷ್ಟು ನ್ಯಾಷನಲೈಸ್ಡ್ ಬ್ಯಾಂಕ್ಗಳಲ್ಲೇ ನಿಮ್ಮ ವ್ಯವಹಾರಗಳನ್ನ ಮಾಡಿ. ಮತ್ತು ಈ ಥರ ಬೋರ್ಡ್ ಹಾಕ್ಕೊಂಡು ಫೇಕ್ ಕಂಪ್ನಿಗಳು ತುಂಬ ಇದ್ದಾವೆ. ನಿಮಗೆ ಒಂದು ಉದಾಹರಣೆ ಕೊಡ್ತೀನಿ. ಅವನು ನಿಮಗೆ ಯಾವ ಥರ ಮೋಸ ಮಾಡ್ತಾನೆ ಅಂತ ಹೇಳಿದ್ರೆ, 10,000 ರೂಪಾಯಿ ಮೂಲ ಬೆಲೆಯ ಬಂಗಾರನ ನಿಮ್ಮ ಹತ್ರ ಅಡ ಇಡಿಸ್ಕೊಂಡು ನಿಮಗೆ ಅದ್ರ ಮೇಲೆ 7,000 ರೂಪಾಯಿ ಸಾಲ ಕೊಡ್ತಾನೆ. ಆ 7,000 ರೂಪಾಯಿ ಸಾಲ ಕೊಟ್ಟಂಥ ಹಣ ಅವನಿಗೆ 7,000 ರೂಪಾಯಿ, ನಿಮಗೆ 7,000 ರೂಪಾಯಿ ಕೊಟ್ಟು ಅವನು 3,000 ರೂಪಾಯಿ ಉಳಿಸ್ಕೊಳ್ತಾನೆ. ಇದು ಬರೀ ನಾನು 10,000 ರೂಪಾಯಿಗೆ ಮಾತ್ರ ಹೇಳ್ತಾ ಇದ್ದೀನಿ. ಹಿಂಗೆ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ನಡೆದಿದೆ ಆ ಒಂದು ಚಿನ್ನದ ಪ್ರೈವೇಟ್ ಗೋಲ್ಡ್ ಲೋನ್ ಬ್ಯಾಂಕಲ್ಲಿ. ನೀವೆಷ್ಟು ಹುಷಾರಾಗಿರಬೇಕು ಅಂತ ಹೇಳಿದರೆ, ಆದಷ್ಟು ನ್ಯಾಷನಲೈಸ್ಡ್ ಬ್ಯಾಂಕಲ್ಲಿ ಅಥರೈಸ್ಡ್ ಸರ್ಕಾರ ಸ್ವಾಮ್ಯದ ಬ್ಯಾಂಕ್ಗಳಲ್ಲೇ ನೀವು ಇಂಥ ವ್ಯವಹಾರನ ಮಾಡಿದರೆ ಒಳ್ಳೆಯದು. ಯಾಕೆಂದರೆ ನಿಮ್ಮ ಹತ್ರ ಅಡ ಇಡಿಸ್ಕೊಂಡು ಚಿನ್ನನ ಅವನು ಒಂದಲ್ಲ ಒಂದು ದಿನ ಊರು ಬಿಟ್ಟವಂತೂ ಖಂಡಿತ ಗ್ಯಾರಂಟಿ. ಯಾಕೆ ಅಂದರೆ ನ್ಯಾಷನಲೈಸ್ಡ್ ಬ್ಯಾಂಕ್ಗಳಲ್ಲೇ 0.2% ಬಡ್ಡಿನ ಜಾಸ್ತಿ ಮಾಡೋದಕ್ಕೆ 100 ಸಲ ಆಲೋಚನೆ ಮಾಡ್ತಾರೆ. ಒಂದು ತಿಳ್ಕೊಂಬಿಡಿ, ನಿಮಗೆ ಇವರೆಲ್ಲ ಈ ಥರ ಬಣ್ಣದ ಮಾತುಗಳನ್ನ ಆಡ್ತಾರೆ. ಟಿ ವಿ ಅಡ್ವರ್ಟೈಸ್ಮೆಂಟ್ಗಳು, ಸಾವಿರಾರು ಟಿ ವಿ ಅಡ್ವರ್ಟೈಸ್ಮೆಂಟ್ಗಳು ಕೊಡ್ತಾರೆ. ನಮ್ಮಲ್ಲಿ ಬಡ್ಡಿ ಕಡಿಮೆ ಇದೆ. ಅವನಿಗೆ ಪರವಾನಗಿನೇ ಇರಲ್ಲ. ಅಂದರೆ ಅವನಿಗೆ ಅದಕ್ಕೆ ಅಂಥ ಬ್ಯಾಂಕ್ಗಳಿಗೆ ಅವನು ಪರ್ಮಿಷನ್ನೇ ತೊಗೊಂಡಿರಲ್ಲ ಸರ್ಕಾರದಿಂದ. ಅಂಥದ್ದು ನೀವು ಸುಮ್ಮನೆ ತೊಗೊಂಡೋಗಿ ಚಿನ್ನನ ಅವನ ಹತ್ರ ಅಡ ಇಟ್ಟು ಕೊನೆಗೆ ಎಲ್ಲದೂ ಕಳ್ಕೊಂಡು ಬೀದಿ ಪಾಲಾಗ್ತೀರ. ಆದಷ್ಟು ನಿಮಗೆ ನಾನು ಒಂದು ಮಾತು ಹೇಳೋದೇನು ಅಂತಂದರೆ, ನೀವು ನ್ಯಾಷನಲೈಸ್ಡ್ ಬ್ಯಾಂಕ್ಗಳಲ್ಲೇ ವ್ಯವಹಾರ ಮಾಡಿ.